ಬಿಶೆಟ್ಟಹಳ್ಳಿ ಡೈರಿ ಕಾರ್ಯದರ್ಶಿ 1,12,00,000 ರೂಪಾಯಿ ಗುಳುಂ, ಗ್ರಾಮಸ್ಥರು ಮತ್ತು ಅಧ್ಯಕ್ಷರಿಂದ ತರಾಟೆಯ ಜಟಾಪಟಿ. ಸಹಕಾರ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಪ್ರಸ್ತುತ ಇರುವ ಡೈರಿ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ಮರೆಮಾಚಿ ಡೈರಿಯ ಕಾರ್ಯದರ್ಶಿ ರಾಮು ಬರೋಬ್ಬರಿ 1,12,00,000 ರೂಪಾಯಿಗಳನ್ನು ಗುಳುಂ ಮಾಡಿರುವ ಪ್ರಕರಣ ತಾಲೂಕಿನ ಬಿಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದಿದ್ದು, ಈ ಸಂಬಂಧ ಗ್ರಾಮಸ್ಥರು ಮತ್ತು ಅಧ್ಯಕ್ಷರು ನಿರ್ದೇಶಕರು ಡೈರಿ ಆವರಣದಲ್ಲಿ ಕಾರ್ಯದರ್ಶಿ ರಾಮು ಅವರನ್ನ ತರಾಟೆಗೆ ತೆಗೆದುಕೊಂಡು ರಂಪಾಟ ಮಾಡಿ ಆರೋಪವನ್ನ ಮಾಡಿದರು. ಸಂದರ್ಭದಲ್ಲಿ ಗ್ರಾಮಸ್ಥರು ನ್ಯಾಯ ಬೇಕೆಂಬ ಡೈರಿ ಕಾರ್ಯದರ್ಶಿ ರಾಮು ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಿಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಕೇಂದ್ರವು 3 ಹಳ್ಳಿಗಳು ಸೇರುತ್ತವೆ. ಚಾಗಟಹಳ್ಳಿ, ಮಡಕೆ ಹೊಸೂರು, ಶ್ರೀರಾಮನಹಳ್ಳಿ 4 ಹಳ್ಳಿಗಳಿಂದ ಈ 190 ಜನ ಷೇರುದಾರರಿದ್ದಾರೆ. ಪ್ರತಿನಿತ್ಯ ಈ ಕೇಂದ್ರದಿಂದ 2,700 ಲೀಟರ್ ಸಂಗ್ರಹವಾಗ್ತಾ ಇದೆ. ಬಿಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ರಾಮು 1,12,00,000 ರೂಪಾಯಿ ಗುಳುಂ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಹಕಾರ ಇಲಾಖೆಯ ಹಲವಾರು ಕಚೇರಿಗೆ ದೂರುಗಳನ್ನು ಸಲ್ಲಿಸಿದ್ದು, ಈ ಸಂಬಂಧ ಆರೋಪಕ್ಕೆ ಅಧಿಕಾರಿಗಳು ತನಿಖೆ ನಡೆಸಿ ಲೋಪವಾದ ಹಣದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮಸ್ಥರು ಮತ್ತು ಅಧ್ಯಕ್ಷರು ನಿರ್ದೇಶಕರು ಹೇಳುವಂತೆ ಸಂಸ್ಥೆಗಾಗಿರುವ ನಷ್ಟವನ್ನು ಈ ತಕ್ಷಣದಿಂದಲೇ ಡೈರಿ ಕಾರ್ಯದರ್ಶಿ ರಾಮು ಅವರು ತುಂಬಬೇಕು ಅಂತ ಆಗ್ರಹ ಮಾಡಿದರು. ಅವರು ಅವ್ರ ಮನೆಯಿಂದ ಅವ್ರ ರಾಮಣ್ಣ ಅವ್ರ ಹೆಸರು ಸೇರಿದೆ, ಅವ್ರ ಹೆಂಡತಿ ಹೆಸರು ಇದೆ, ಅವ್ರ ಅಮ್ಮನ ಹೆಸರು ಇದೆ. ಅವ್ರ 3 ಜನ ಅವ್ರ ಮನೆಯಿಂದ ತಿಂಗಳಿಗೆ 12,000 ಲೀಟ್ರು ಹಾಲು ಹಾಕ್ತಿದ್ದಾರೆ. ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದು 3 ಲಕ್ಷದಿಂದ 4 ಲಕ್ಷ ಪೇಮೆಂಟು ಕೂಡ ತೊಗೊಂಡಿದ್ದಾರೆ. ಆಮೇಲೆ ಅವ್ರ ಮನೆ ಕಟ್ಟಕ್ಕೆ ಆಲ್ಮೋಸ್ಟ್ ಒಂದು 3ರಿಂದ 4 ಒಂದು 5 ಅಂದ್ಕೊಳ್ಳಿ, 5 ಆದರೂ ದಿನಕ್ಕೆ 400 ಲೀಟ್ರ್ ಹಾಕೋಕ್ಕಾಗಲ್ಲ. ಮತ್ತು ರಿಪೋರ್ಟಲ್ಲೇ ದಿನಕ್ಕೆ 400 ಲೀಟ್ರ್ ಹಾಲು ಹಾಕಿದ್ದಾರೆ ಅವರು. ಮತ್ತು ಹೆಚ್ಚು ಕಮ್ಮಿ ದಿನಕ್ಕೆ ಅಂದರೆ 15 ದಿನಕ್ಕೆ ಒಂದು 3 ಲಕ್ಷ 2 ಲಕ್ಷ ಪೇಮೆಂಟು ಕೂಡ ತಗೊಂಡಿದ್ದಾರೆ ಅವರು. ಆಮೇಲೆ ಪೇಪರಲ್ಲೂ ಕೂಡ ಇದೆ ಅಷ್ಟೇ. ಅಷ್ಟೇ ಸರ್, ಆಯ್ತು ಜನಕ್ಕೆ ತೊಂದರೆ ಆಯ್ತದೆ ಅಂದ್ಕೊಂಡು ಪೇಮೆಂಟ್ ಸೈನ್ ಮಾಡಿಸ್ಕೊಂಡು ಕೊಟ್ಟು 20 ಲಕ್ಷ ದುಡ್ಡ ನುಂಗಾಕ್ಬಿಟ್ಟಿದ್ದಾರೆ. ನಮ್ಮ ಡೈರಿಲಿ ಆದಾಯ ಅನ್ನೋದಿಲ್ಲ. ಕಾರ್ಯದರ್ಶಿ ಅದಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ನ್ಯಾಯ ಕೊಡಿಸ್ದೇವರು ನಾವು ತೀರ್ಮಾನ ಆಗತಕ್ಕ ನಾವು ಏನು ಮಾಡೋಕ್ಕಾಗಲ್ಲ. ತೀರ್ಮಾನ ಕೊಡಲೇಬೇಕು ಅವರು ಸರ್. ರಾಮು ಸರ್. ನಿಮ್ಮ ಹೆಸರೇನಮ್ಮ? ಶಾಂತಮ್ಮ ಸರ್. ನೀವೇನಾಗಿದ್ದೀರಿ? ಅಧ್ಯಕ್ಷೆ ಸರ್. ಕರೆಕ್ಟ್ರು ಇವಾಗ ಬರ್ತೀನಿ ಆಮೇಲೆ ಬರ್ತೀನಿ ಅಂದ್ಕೊಂಡು ಅವ್ರನ್ನೂ ಸರ್ ಎಲ್ಲ ಬೇರೆ ಅಕೌಂಟ್ಗೂ ದುಡ್ಡು ಹೋಯ್ತಾ ಇದೆ. ಆ ಬೇರೆ ಹೆಸ್ರಿಗೂ ದುಡ್ಡು ಕಳಿಸ್ಕೊಂಡ್ಬಿಡ್ತಾವ್ರೆ. ಆ ಥರ ಮಾಡ್ಕೊತಾವ್ರೆ. ಎಲ್ಲರ ಹೆಸ್ರಿಗೂ ಬೇಕಾದವ್ರ ಹೆಸ್ರಿಗೆಲ್ಲ ದುಡ್ಡು ಕಳಿಸ್ಕೊಂಡು ಹಿಂಗೆ ಲಾಸ್ ಮಾಡ್ತಾವ್ರೆ. ಈಗ ಎಲ್ಲ ಪರಿಹಾರ ಕೊಡಿಸ್ಬೇಕು. ಇವಾಗ ಒಟ್ಟು ಎಷ್ಟು ನಷ್ಟ ಆಗದವ? 1 ಕೋಟಿ ಮೇಲಾಗೈತೆ. ಏನು ನಿಮ್ಮ ಹೆಸರು? ಸುಧಾ. ಶಾಂತಮ್ಮ ಅಧ್ಯಕ್ಷೆ. ಇಲ್ಲಿ ಆದಾಯ ಅನ್ನೋದು ಒಂಚೂರು ಏನೂ ಇಲ್ಲ ಸರ್. ನಾವೆಲ್ಲ ಏನಾರ ಕೇಳೋಕೆ ಹೋದ್ರೂ ಬೆಲೆನೇ ಇಲ್ಲ. ಮತ್ತು ಮೀಟಿಂಗ್ ಕರೆದ್ರೆ ಯಾರು ಮೀಟಿಂಗೂ ಸೇರಲ್ಲ, ಏನಿಲ್ಲ. ಡೈರಿಲಿ ಎಷ್ಟಾದೆ ಏನು ಅಂತ ಅಂದರೆ ನಾವು ಆದಾಯನೇ ಇಲ್ಲ, ಏನಿಲ್ಲ. ಐತೆ ಅಂತಂತಾರೆ. ಪಾಸ್ಬುಕ್ ಕೇಳಿದ್ರೆ ಪಾಸ್ಬುಕ್ನೂ ಕೊಡೋಲ್ಲ, ಏನಿಲ್ಲ. ಮತ್ತು ಪಾಸ್ಬುಕ್ ಕೇಳೋ ಎಂಟ್ರಿ ಮಾಡಿಸ್ಕೊಂಬಂದಿದ್ರೆ ಅಲ್ಲಿ ಹಾಲು ಹಾಕೋದು ಒಂದು 75,000, ಮತ್ತು ಅವರು ಒಂದು 50,000 ಕಟ್ಟಿದ್ರು. ಅದು 1,25,000 ಇತ್ತು. 25ರಲ್ಲಿ ಅದರಲ್ಲೂ 12 ಎತ್ಕೊಂಡು ಬರೀ 1,12,000 ಐತೆ ಅಷ್ಟೇ ಸರ್. ಪೇಮೆಂಟ್ ಮಾತ್ರ ಸೈನ್ ಮಾಡಿಸ್ಕೊಂಡೈತಾರೆ ಅಷ್ಟೇ. ಏನಕ್ಕೆ ಪಾಸ್ಬುಕ್ ಕೇಳಿದ್ರೆ ಪಾಸ್ಬುಕ್ನೂ ಕೊಡಲ್ಲ, ಏನೂ ಇಲ್ಲ. ಇವಾಗ ಅವ್ರ ಹೆಸರಲ್ಲಿ ಅವ್ವನ ಹೆಸರಲ್ಲಿ ಅಕೌಂಟ್ ಮಾಡಿಸ್ಕೊಂಡ್ರೆ, ಹೆಂಡತಿ ಹೆಸರು ಅಕೌಂಟು, ಮತ್ತು ರಾಮನ ಹೆಸರಲ್ಲಿ ಅಕೌಂಟು. ಅವರು ಇಂದ್ರಾನ ಹೆಸರಲ್ಲಿ
ಬೆಳಿಗ್ಗೆ ಅಮ್ಮ ಮಗ ಚಿಕ್ಕಮ್ಮ ಮತ್ತು ಹೆಸರಲ್ಲಿ ಮತ್ತು ಚಿಕ್ಕಮ್ಮನ ಹೆಸರಲ್ಲಿ ರಾಮುನ ಕಾರ್ಯದರ್ಶಿ ಹೆಸರಲ್ಲಿ 1 ತಿಂಗಳಿಗೆ 12,000 ಲೀಟ್ರ್ ಹಾಲು ಹಾಕೋತಾವ್ರೆ ಸರ್. ನಿಮ್ಮ ಗಮನಕ್ಕೆ ಬಂದಿಲ್ವಾ ಅದು? ಅದು ನಮ್ಮ ಗಮನಕ್ಕೆ ಇವಾಗ ಎಂಕ್ವೈರಿ ಮಾಡಿಸ್ಕೊಂಡು ಬಂದ್ವಲ್ಲಿ ಸರ್, ಅವಾಗ ಬಂದಿರೋದು ಸರ್. ಈಗ 1 ಕೋಟಿ ಹಗರಣ ಆಗತ್ತೆ ಸರ್. 1 ಕೋಟಿ ಮೇಲೆ ಹೊತ್ತು ಹಗರಣ ಆಗಿರೋದು, 1 ಕೋಟಿ ಒಳಗೆ ಆಗಿಲ್ಲ ಸರ್. ಇಲ್ಲಿ ಡೈಲಿ ಆದಾಯ ಅನ್ನೋದು ಇಲ್ಲ. ಜನರಲ್ ಬಾಡಿ ಮೀಟಿಂಗ್ ಸೇರಿಸ್ದಾಗೂ ಮಾತಾಡಲಿಲ್ಲ, ಏನು ಕೇಳಿದ್ರು ರೆಸ್ಪೆಕ್ಟೇ ಇಲ್ಲ, ಎದ್ದೊಂಟದ್ರು ಅದಕ್ಕೆ. ಇನ್ನು ಮೊನ್ನೆ ಮೀಟಿಂಗ್ ಸೇರಿಸ್ದಾಗೂ ಸೆಕ್ರೆಟ್ರಿ ಕುತ್ಕೊಳ್ಳಿಲ್ಲ, AR ಫೋನ್ ಮಾಡೋರು ಹೇಳ್ಬಿಟ್ಟು ಹೊಂಟೆ ಹೋದ್ರು ಸರ್. AR ಲೆಟ್ರ್ ಕಳಿಸಿ ಓದಿಸ್ತಾ ಇದ್ರು, ಓದಿಸ್ತು ಎದ್ದು ಹೊಂಟೆ ಹೋದ್ರು ಸರ್. ಈಗ ನೀವು ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಎಲ್ಲ ತಕ್ಕೂ ಕೊಟ್ಟೈತೆ. AR ಇಂದ MD ಇಂದ DR ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಎಂಕ್ವೈರಿ ಬಂದಿದ್ರಾ? ಎಂಕ್ವೈರಿ ಎಲ್ಲ ಆಗಿದೆ ಸರ್. ಎಲ್ಲ ನಮ್ಮ ರಿಪೋರ್ಟ್ ಎಲ್ಲ ನಮ್ಮ ಕೈ ಸಿಕ್ಕಿದೆ ಸರ್. ಅದಕ್ಕೆ ರಿಪೋರ್ಟ್ ಬಂದಿರೋದ್ರಿಂದ ಬಂದು ನಮ್ಗೆ ತನಿಖೆ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಸರ್. ಅದು 1.5 ವರ್ಷ ಆಯಿತು ಸೇರಿ, ಅದು ನಮ್ಮ ಬೆಲೆಗೆ ಸೆಕ್ರೆಟರಿ ಬೆಲೆ ಕೊಡಲ್ಲ, ಯಾವುದಕ್ಕೂ ಬೆಲೆನೇ ಇಲ್ಲ. ಯಾವುದೇ ಮೀಟಿಂಗ್ ಮಾಡಿದ್ರೆ ಕಡ್ದು ಹೊಂಟೋಗೋದು, ಅರ್ಧಕ್ಕೆ ಎದ್ದು ಹೊಂಟೋಗೋದು, ಅವ್ರನ್ನೂ ಕರ್ಕೊಂಡು ಹೋಗೋದು, 6 ಜನನೂ ಕರ್ಕೊಂಡೋಯ್ತಾರೆ. ಆಮೇಲೆ ಆಗಿರೋದು ನಿಜ ಸರ್, ಆಗಿರೋದು ನಿಜ. 1 ಕೋಟಿ ಮೇಲಾಗಿದೆ, ಅದು ಲೆಕ್ಕಾಚಾರ ಕೊಡ್ತಾ ಇಲ್ಲ. ಕೋರ್ಟ್ ಮಾತ್ರ ಹೋಗಿಲ್ಲ, ಅದು ಪಾಂಡಪುರಕ್ಕೆ ಹೋಗಿದ್ದೋ, ಆಮೇಲೆ ಮಂಡ್ಯಕ್ಕೆ ಹೋಗಿದ್ದೋ, ಆಮೇಲೆ DSPಗೂ ಸಹ ಕೊಟ್ಟಿವಿ. ಯಾವುದಕ್ಕೂ ಬಂದಿಲ್ಲ, ಯಾವುದಕ್ಕೂ ಕೇಳೋಕ್ಕೆ ಅವ್ರು ಬಂದು ರಿಪೋರ್ಟ್ ಕೊಟ್ಟರೆ ಅಷ್ಟೇ ನೋಡ್ಕೊಳ್ಳಿ ಅಂತ. ನೀವು 11 ಜನ ಸೇರಿ ಇದು ತೀರ್ಮಾನ ಮಾಡ್ಕೊಂಡ್ರೆ ಬಂದು ಹೇಳೋರೆ. ಅವ್ರ ಮೇಲೆ 3 ಜನ ಬ್ಯಾಟ್ ಚೆಕ್ ಮಾಡ್ಬೇಕಾದ್ರೆ ವೈರ ತಿಂತ್ಬಿಟ್ಟು ಇದಾಗ್ತಿದ್ರು, ಅಳಿಸ್ತಿದ್ರು. ವೈರ್ ತಿಂತಾಕ್ಬಿಟ್ಟು ಅಳಿಸ್ಬಿಟ್ಟು ಎಲ್ಲರೂ ಕೊಡ್ತಿದ್ರು. ಅವ್ರು ಮಾತ್ರ ವೈರ ಹಾಕ್ಕೊಂಡು ಹಾಲು ಅಳಿಸ್ಕೊಂಡು ಅವ್ರು ಪ್ಯಾಟ್ ಕೊಟ್ಕೊಡು. ಅವ್ರು ಜಾಸ್ತಿ ಲೀಟ್ರ್ ಕೊಟ್ಕೊಂಡು ಪ್ಯಾಂಟ್ ದುಡ್ಡು ಜಾಸ್ತಿ 35 ಬಂದರೆ 38 ಬಂದದೆ ಅಂತ ಬರ್ಕೊಳ್ಳೋದು ಲೀಸ್ಟಲ್ಲಿ. ಆ ಥರ ವೈರ್ ತಿಂತಾಕ್ಬಿಟ್ಟು ಕಾರ್ಯದರ್ಶಿಗಳು ಸಹ ಅವರು ರಾಮನು ಸಹ 5 ಲೀಟ್ರ್ ಅಂದರೆ 10 ಲೀಟ್ರ್ ಹಾಕಿ ಕಳಿಸ್ತಾರೆ. ಆಮೇಲೆ ಇನ್ನೊಬ್ರು ಚಿಕ್ಕಮ್ಮನ ಹೆಸರು ಹಾಕೋರೆ ಮತ್ತು ಇಂದ್ರಮ್ಮನ ಹೆಸರು ಹಾಕಿದರೆ ಹಾಲು 10 ಲೀಟ್ರ್ ಆಗಿದ್ರೆ 20 ಲೀಟ್ರ್ ಹಾಕಿ ಬರೀತಾರೆ. ನಾವು ಹಾಲು ಹಾಕಿ ನಮ್ಮ ಇದ್ರಿಗೆ ಲಾಸ್ಟಲ್ಲಿ ಹಾಕ್ತೀನಿ ಅಂತ ಲಾಸ್ಟಲ್ಲಿ ಹಾಕಕ್ಕೆ ಹೋಗ್ತಾರೆ. ಲಾಸ್ಟಲ್ಲಿ ಹಾಕ್ಬಿಡೋದು ಬರ್ಕೊಳ್ಳೋದು ಜಾಸ್ತಿ ಇರೋದು. ಡೈರಿಯಿಂದ ಗೆಜ್ಜಿಗೆರಿಂದ ಕಳಿಸ್ತಾರೆ. ಇಂದಮ್ಮನ ಹೆಸರಲ್ಲಿ 20 kg ಹೆಚ್ಚುಗಡೆ ಬರ್ತಾದೆ, ಅವ್ರದೇ ತಪ್ಪಾಕದೆ. ಗೆಜ್ಜಿಗೆಲ್ಲಿ ಕಳಿಸಿದ ರಿಪೋರ್ಟೇ ಬಂದಿದ್ದೆ ಅವ್ರದ್ದು. 20 kg ಹೆಚ್ಚುಗಡೆ ಬರ್ತಾದೆ, ಅವರೇ ತಪ್ಪು, ಅವ್ರ ಹೆಸರು ಹಾಲು ಹಾಕಿ ಕಳಿಸ್ತಾವ್ರೆ. ಇದಕ್ಕೆ ನೀವು ಹೊಣೆ ಇಲ್ವಾ ಕೇಳಿದ್ರು ಅಂತ ರಿಪೋರ್ಟ್ನು ಕಳಿಸೋರೆ. 1 ಕೋಟಿ ಮೇಲಾಗಿದೆ ಸರ್, ರಿಪೋರ್ಟೇ ಬಂದಿದೆ. 1 ಕೋಟಿ ಮೇಲಾಗದೆ ಅಂತ ರಿಪೋರ್ಟೇ ಕಳಿಸೋರೆ. ಗೆಜ್ಜಿಗೆಲ್ಲೂ ಕಳಿಸೋರೆ ಮತ್ತು ಪಾಂಡಪುರದ ಏನು ಸಹ ಕಳಿಸೋರೆ. ಇದಕ್ಯಾವುದಕ್ಕೂ ಬರ್ತಾ ಇಲ್ಲ. ಅವರು ಬರ್ದಿದ್ದಕ್ಕೆ ನಿಮ್ಮ ಹತ್ರ ಹೇಳ್ಬೇಕು ಅಂತ ಬಂದೀವಿ. ಸೆಟ್ ಅವ್ರ ಡೈರಿ ಇದ್ರ ಕಡೆಯಿಂದ ಸರ್ ಮೊದಲು ಸೆಕ್ರೆಟರಿ ಆಗಿದ್ದರು ಇವರು ರಾಮನವರೇ. ಆವಾಗ ಹೆಚ್ಚು ಕಡಿಮೆ ಒಂದು 10-20 ಸಾವಿರದಲ್ಲಿ ಲಾಸ್ ಇದು ಮಾಡ್ಕೊಂಡು ಹೊಂಟೋಗಿದ್ರು, ತೆಗ್ದಾಕಿದ್ರು ಸಂಘ ಅವನ್ನ. ತಿರ್ಗಾ ಮತ್ತೆ ನಾವುಗಳು ಒಂದು ದಿವಸ ಮಾಡ್ದನು ಕಳ್ಳ ತಪ್ಪಿಸ್ಕೊಂಡು ಇರ್ತಾನೆ, ಒಳ್ಳೆ ಬುದ್ಧಿ ಕಲ್ತಿರ್ತಾನೆ ಅಂತ ತಿರ್ಗಾ ನಾವೇ ತಂದು ಹಾಕ್ಕೊಂಡು ಇತ್ತೀಚೆಗೆ ಭಾರಿ ಭಯೋತ್ಪಾದನೆ ಮಾಡಿಬಿಟ್ಟವ್ರು. ಹೆಚ್ಚು ಕಡಿಮೆ 1 ಕೋಟಿಯ 14 ಲಕ್ಷ ರೂಪಾಯಿ ಅದಾಯಿತು. ನಾವು ಸದ್ಯಸ್ಥಾನ ಇದ್ದಾಗ ಅವತ್ತು 25ರಿಂದ 30 ಲಕ್ಷ ದುಡ್ಡಿತ್ತು. ನಾವು ಆದಮೇಲೆ ಬೇರೆ ಆದ್ರಲ್ಲ, ಅದರಿಂದ ಈಚೆಗೆ ನಾವು ಕೈ ಬಿಟ್ವಿ. ಡೈರಿ ಪೇಮೆಂಟಲ್ಲೇ ಹಣ ಇಲ್ಲ. ಎಷ್ಟು? 1 ಕೋಟಿ 14 ಲಕ್ಷ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಿದ್ದೀರಿ? ಈಗ ತನಿಖೆ ಎಲ್ಲ ಕೊಟ್ಟಿದ್ದೀವಿ, ಎಲ್ಲರಿಗೂ ಲೋಕಾಯುಕ್ತರಿಗೂ ಕೊಟ್ಟಿದ್ದೀವಿ, ತನಿಖೆಗೂ ಕೊಟ್ಟಿದ್ದೀವಿ. ಎಲ್ಲ ಬಂದು ಅವ್ರದ್ದೊಂದು ಗುಂಪಿದೆ. ಆ ಗುಂಪುಗಳು ಏನು ಮಾಡ್ತಾರೆ, ಹಿಂಗೆಲ್ಲ ಲೆಕ್ಕ ಕೇಳ್ತಾರೆ ಮಾಡ್ತಾರೆ ಅಂತ ಒಬ್ಬೊಬ್ಬರನ್ನೇ ಟಾರ್ಗೆಟಾಗಿ ಹೊಡೆಯಕ್ಕೆ ಬಿಟ್ಟಿದ್ದಾರೆ. ಆಲೇ ಒಂದು ಸರಿ ನನ್ನ ಮಗಂಗೂ ಹೊಡೆದ್ರು, ಒಂದು ಸರಿ ಇನ್ನೊಬ್ಬಂಗೂ ಒಂದೊಂದು ಸತಿ ಟಾರ್ಗೆಟ್ ಮಾಡ್ಕೊಂಡು ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ಕೇಳೋಕ್ಕೆ ಲೆಕ್ಕ ಸರ್, ಊರಿನಲ್ಲಿ 3 ಜನಕ್ಕೆ ಕೆಟ್ಟದಾಗ್ಬೋದು, 100 ಜನಕ್ಕೆ ಒಳ್ಳೇದಾಗಬೇಕು. ಅದನ್ನು ಹುಡುಗರುಗಳು ಮಾಡೋದು ತಪ್ಪಾ? ಈ ಥರ ಟಾರ್ಗೆಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇಲ್ಲ ಅಧಿಕಾರಿಗಳಿಗೆಲ್ಲ ಜನರಲ್ ಮೀಟಿಂಗ್ ಕರೆದಿದ್ವಿ ಸರ್ ಈಗ ಒಂದು 2-3 ತಿಂಗಳಲ್ಲಿ. ಆವಾಗ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅಧಿಕಾರಿಗಳು. ಅದು ಕೇಳೋಣ ಈ ಕೇಳೋಣ ತಾರಿಸ್ಬಿಟ್ಟು ಹೊಂಟೋದ್ರು. ತಿರ್ಗಿ ಹಂಗಂಗೆ ಅಲ್ಲಿಂದ ಈಚೆಗೆ ಒಬ್ಬೊಬ್ಬನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಊರೊಳಗಡೆ ಹೊಡೆಯೋಕ್ಕೆ. ಸಿಗಬೇಕು 100 ಜನಕ್ಕೆ. ಅವ್ರವ್ರ ಆಮೇಲೆ 5 ತಿಂಗಳು ಇದು ಯಡಿಯೂರಪ್ಪ ಒಂದು 5-5 ರೂಪಾಯಿ ಪೇಮೆಂಟ್ ಆಗ್ತಿದ್ರು ಸರ್, ಅದನ್ನು 2-3 ತಿಂಗಳು ಜನಗಳಿಗೆ ಕೊಟ್ಟಿಲ್ಲ. ಏನು ನಿಮ್ಮ ಹೆಸರು? ಬೋರೇಗೌಡ ಅಂತೇಳಿ. ಇದ್ದ ನೋಡುವಲ್ಕು